ಒಂದು ಪ್ರಸಂಗ. ಗೌತಮ ಬುದ್ಧನು ತನ್ನ ಶಿಷ್ಯರೊಂದಿಗೆ ಊರ ಹೊರಗೆ ಬಿಡಾರ ಹೂಡಿರುತ್ತಾರೆ. ಒಂದು ಮರದ ಕೆಳಗೆ ಒಬ್ಬ ವ್ಯಕ್ತಿ ನರಳುತ್ತಾ ಮಲಗಿರುತ್ತಾನೆ. ಬೌದ್ಧನ ಶಿಷ್ಯರು ನೋಡಿದರೂ ನೋಡದೇ ಇರುವ ಹಾಗೆ ಇರುತ್ತಾರೆ. ಇದನ್ನು ಗೌತಮ ಬುದ್ಧರು ನೋಡಿದಾಗ ಆ ರೋಗಿಯ ಹತ್ತಿರ ಹೋಗುತ್ತಾನೆ. ಅವನ ದೇಹ ಮಲಮೂತ್ರದಿಂದ ಆವರಿಸಿರುತ್ತದೆ. ಶಿಷ್ಯಂದಿರು ಅವನ ಹತ್ತಿರ ಬರಲು ಹಿಂಜರಿಯುವುದನ್ನು ಕಂಡು ಶಿಷ್ಯಂದರಿಗೆ ನೀರು ತರಲು ಹೇಳುತ್ತಾನೆ. ಸ್ವತಃ ಗೌತಮ ಬುದ್ಧರೇ ಆ ರೋಗಿಯನ್ನು ಸ್ವಚ್ಛಗೊಳಿಸಿ ತನ್ನ ಶಿಷ್ಯರೊಂದಿಗೆ ಅವನನ್ನು ಬಿಡಾರಕ್ಕೆ ಕರೆದುಕೊಂಡು ಹೋಗಿ ಆರೈಕೆ ಮಾಡುತ್ತಾರೆ. ಗೌತಮ ಬುದ್ಧರು ಆಗ ಶಿಷ್ಯರಿಗೆ ಹೇಳುತ್ತಾರೆ, ರೋಗಿಯನ್ನು ಆರೈಕೆ ಮಾಡುವುದೆಂದರೆ ದೇವರನ್ನು ತೃಪ್ತಿಗೊಳಿಸಿದಂತೆ ಎಂದರು. ಆಗ ಶಿಷ್ಯಂದಿರು ನಾಚಿಕೆಯಿಂದ ತಲೆ ತಗ್ಗಿಸಿದರು. ಆತ್ಮೀಯರೇ, ಒಬ್ಬ ಮನುಷ್ಯನು ಅಸಹಾಯಕ ಸ್ಥಿತಿಯಲ್ಲಿದ್ದಾಗ, ನೋವಿನಲ್ಲಿದ್ದಾಗ, ಸಂಕಟದಲ್ಲಿದ್ದಾಗ ಕೈ ಹಿಡಿದು ಮಾನವೀಯತೆ ಮೆರೆಯುವುದು ಮನುಷ್ಯನ ಧರ್ಮವಲ್ಲವೇ?